ಎಜೆ ನ್ಯೂಸ್ಗೆ ಸ್ವಾಗತ. 2024 ಮತ್ತು 25ನೇ ಸಾಲಿನ ದ್ರಾಕ್ಷಿ ಮತ್ತು ತೊಗರಿ ಬೆಳೆ ಸಂಪೂರ್ಣವಾಗಿ ಉದುರಿ ಹೋಗಿದ್ದು, ಹವಾಮಾನದ ವೈಪರೀತ್ಯದಿಂದ ದ್ರಾಕ್ಷಿ ಬೆಳೆಗಾರ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದಂತಾಗಿದೆ. ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಇದನ್ನ ಬಿಟ್ಟು ಬೇರೆ ಬೆಳೆಯಲು ಇವರಿಗೆ ಅವಕಾಶವಿರುತ್ತಿಲ್ಲ. ಹೀಗಾಗಿ ಬಹಳಷ್ಟು ರೈತರಿಗೆ ಸಂಪೂರ್ಣ ಸಂಕಷ್ಟ ಎದುರಿಸುವಂತಾಗಿದೆ. ತೋಟಗಾರಿಕೆ ಇಲಾಖೆ ಆಗಲಿ ಮತ್ತು ವಿಮಾ ಕಂಪನಿಗಳು ಆಗಲಿ ಇದುವರೆಗೂ ಯಾವುದೇ ಸೂಕ್ತ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ. ವಿಚಾರಣೆ ಮಾಡಿದರೆ ಸ್ಯಾಟಲೈಟ್ ಮೂಲಕ ಸರ್ವೆ ಆಗುತ್ತೆ ಅಂತ ಹಾರಿಕೆ ಉತ್ತರ ಕೊಡ್ತಾರೆ ಮತ್ತು ಬೆಳೆ ಸಮೀಕ್ಷೆ GPS ಮಾಡಬೇಕಾದ್ರೆ ಸಾಕಷ್ಟು ಅವಾಂತರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ದ್ರಾಕ್ಷಿ ಬೆಳೆಯ ಬದಲು ಬೇರೆ ಬೇರೆ ಬೆಳೆಗಳ ಸೇರ್ಪಡೆ ಮಾಡ್ತಾ ಇದ್ದಾರೆ. 2022-23 ಮತ್ತು 2023-24ನೇ ಸಾಲಿನಲ್ಲಿ ಸಾಕಷ್ಟು ಮಿಸ್ ಮ್ಯಾಚ್ಗಳು ಕೂಡ ಇವೆ. ಇದುವರೆಗೂ ಕೂಡ ರೈತರಿಗೆ ವಿಮಾ ಹಣ ಬಂದಿರುವುದಿಲ್ಲ. ಕೂಡಲೇ ಪರಿಹಾರ ಕೊಡಿಸಬೇಕು ಅಂತ DC ಅವರಿಗೆ ಮನವಿ ಸಲ್ಲಿಸಿದ್ದು ಮತ್ತು ನಮ್ಮ ಮನವಿ ತೆಗೆದುಕೊಂಡು ನಂತರ ಇದರ ಸೂಕ್ತ ಪರಿಹಾರ ಕೊಡುತ್ತಿದ್ರೆ ಮುಂದೊಂದು ದಿನ ಎಲ್ಲ ರೈತರು ಕೂಡ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹಾಳಾಗಿ ಹೋಗ್ಬಿಟ್ಟೈತಿ. ಇವತ್ತು ಈ ತರ ಚಿತ್ರ ನಾವು ವರ್ಷತನ ನಾವು ಹೆಂಗ್ ಮಾಡ್ಬೇಕು, ಬದುಕಬೇಕಂಗ ನಮ್ಮ ಬದುಕು ಇದರಲ್ಲೇ ಇರ್ತೈತಿ. ನಮ್ಮ ಬದುಕು ಇದರಲ್ಲೇ ಇರ್ತೈತಿ. ನಾವು ಎಲ್ಲರಿಗೆ ಓಟ್ ಹಾಕ್ತಿವಿ. ನಾವು ಅವರು ಅವತ್ತಿನ ದಿವಸ ನಮ್ಮನ್ನೆಲ್ಲ ಕೇಳಿ ಮತ ತಗೊಂಡು ಹೋಗ್ತಾರೆ. ಇವತ್ತಿನ ದಿವಸ ಮತ ತಗೊಂಡು ಹೋದವರು ನಮ್ಮ ಮನೆಗಳಿಗೆ ಬಂದು ನಮ್ಮ ಹೊಲಗಳಿಗೆ ಬಂದು ನಿಮ್ ಬೆಳೆ ಹೆಂಗೈತೆ ಅಂತ ವೀಕ್ಷಣೆ ಮಾಡಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳನ್ನು ಇನ್ನೂವರೆಗಿನ ತಲಾಟೆಗಳು ಅವ್ರು ಸಿಟಿ ಹಿಡ್ದಾರ. ತಲಾಟೆಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಸಿಟಿ ಹಿಡ್ಕೊಂಡು ಕೂತಾರ. ನಾವು ಹಳ್ಳ್ಯಾಗ ಹೊಲ್ದಾಗ ಬಿದ್ದು ಸಾಯಕತ್ತೀವಿ. ನಾವಾಗೆ ಹೋಗಿ ಅವ್ರು ಹುಡುಕಾಡಿದ್ರೆ ಅವ್ರು ನಮಗೆ ಸಿಗೋದಿಲ್ಲ. ಇವತ್ತು ಏನ್ ಮಾಡ್ಬೇಕು? ವೀಕ್ಷಣೆ ಮಾಡೋರು ಯಾರು? ನಮ್ಗೆ ಗೋಳ ಕೇಳೋರು ಯಾರು? ದ್ರಾಕ್ಷಿ ಮಂಜು ಬಿದ್ದು ದ್ರಾಕ್ಷಿ ಎಲ್ಲ ಹಾಳಾಗಿ ಹೋಗೈತಿ. ತೋಟಗಾರಿಕೆ ಇಲಾಖೆ ಬೆಳೆ ಸಮೀಕ್ಷೆ ಇನ್ನೂ ಮಾಡಿಲ್ಲ. ದ್ರಾಕ್ಷಿ ಬೆಳೆಗಾರರು ಏನ್ ಮಾಡ್ಬೇಕು? ನಿಂಬೆ ಬೆಳೆಗಾರರು ಏನ್ ಮಾಡ್ಬೇಕು? ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತ ತಲಾಟೆಗಳನ್ನ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕಳಿಸ್ಬೇಕು. ನೀವು ಕಳಿಸಿ ವೀಕ್ಷಣೆ ಮಾಡಬೇಕು. ಇಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿಗಳು ನಿಮ್ಮ ಮನ ಮುಟ್ಟಿ ಹೇಳ್ತೀವಿ, ನಾವು ನಿಮಗೆ ಶರಗೊಡ್ಡಿ ಕೇಳ್ತೀವಿ. ರೈತರ ಸಮೀಕ್ಷೆ ಮಾಡಿಸಿ ರೈತರ ಒಂದು ವರ್ಷದ ಗಂಜಿಯನ್ನ ನೀವು ಯಾವ ರೀತಿ ಕೊಡ್ತಿರೋ ಗೊತ್ತಿಲ್ಲ. ಇವತ್ತು ನಾವು ಇನ್ಶೂರೆನ್ಸ್ ಆಗೋದಿಲ್ಲ ಯಾರು. ಹಲೋ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ತೊಗರಿ ಬೆಳೆ ಪರಿಹಾರ ಹಾಗೂ ದ್ರಾಕ್ಷಿ ಬೆಳೆ ಪರಿಹಾರದ ಒತ್ತಡಕ್ಕಾಗಿ ನಾವು ವಿಜಯಪುರದ ಗಾಂಧಿ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಏನು ರೈತ ಇವತ್ತಿನ ದಿವಸ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆಯಿಂದ ಎಲ್ಲ ರೈತರು ಸುಮಾರು 70% ಭೂಮಿಯಲ್ಲಿ ನಾವೆಲ್ಲ ಈ ಸಲ ಮುಂಗಾರು ಮಳೆ ಚೆನ್ನಾಗಿದೆ ಅಂತೇಳಿ ತೊಗರಿಯ ಒಂದು ವಾಣಿಜ್ಯ ಬೆಳೆ ಅಂತೇಳಿ ಎಲ್ಲ ರೈತರು ಕೂಡ ಆ ತೊಗರಿ ಬೀಜವನ್ನು ನಂಬಿ ನಾವು ಕೃಷಿ ರೈತ ಸಂಪರ್ಕ ಕೇಂದ್ರದಿಂದ ಬೀಜವನ್ನು ಖರೀದಿಸಿದಾಗ ಆ ಕೊಟ್ಟಂತ ಬೀಜ ಇವತ್ತು ನಮಗೇನು ಅನಿಸ್ತಾ ಇದೆ, ಏನೂ ಕೂಡ ಫಲ ಕೊಡದ ಇರುವಂತ ಬೀಜಗಳನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಪ್ರತಿಯೊಬ್ಬ ರೈತನ ಹೊಲದಲ್ಲಿರ್ತಕ್ಕಂಥ ಬೆಳೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಏನು ಮಲಗಿದ್ದಾರೆ ಆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕಳಿಸಿ ಸೂಕ್ತವಾದಂತಹ ಸಮೀಕ್ಷೆಯನ್ನು ಮಾಡಿಸಿ ಆಮೇಲೆ ಪ್ರತಿಯೊಬ್ಬ ರೈತರು ಕೂಡ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬಹಳಷ್ಟು ವಿಮೆ ಹಣವನ್ನು ಕೂಡ ನಾವು ಕೈಯಾರೆ ಕಟ್ಟಿದ್ದೀವಿ. ಕನಿಷ್ಠ ಏನಾಗಬೇಕಾಗಿದೆ ಅಂತಂದ್ರೆ ಆ ಸಮೀಕ್ಷೆ ಮಾಡಲಿಕ್ಕೆ ಎಂಥವ್ರನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರು ಏನೂ ಇಲ್ಲ, ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ಹೊಲದಲ್ಲಿ ಹೋಗದೇ ಇರತಕ್ಕಂಥ, ಹೊಲದಲ್ಲಿ ಹೋದ್ರೇನೆ ಒಂದು ಮುಳ್ಳು ನಡ್ತಾವು, ನಮಗೆ ಬೆಳೆ ಪರಿಸ್ಥಿತಿ ಅನ್ನುವಂಥ ನಿರ್ಲಕ್ಷ್ಯ ಬೇಜವಾಬ್ದಾರಿ ವ್ಯಕ್ತಿಗಳನ್ನ ಕಳಿಸಿ ಸಮೀಕ್ಷೆಯನ್ನು ಮಾಡಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಏನು ವಿಮಾ ಮತ್ತು ಆರಕ್ಷಕ ಸಿಬ್ಬಂದಿವರೆಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ದಿನಾಂಕ 25/11/2024 ಮಾನ್ಯ ಜಿಲ್ಲಾಧಿಕಾರಿಗಳ ಎದುರುಗಡೆ ಕಚೇರಿ ಎಲ್ಲ ಸಮಸ್ತ ಎಲ್ಲ ರೈತರು ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯ ವಿಷಯ ಏನಪ್ಪ ಅಂದ್ರೆ ದ್ರಾಕ್ಷಿ ಮತ್ತು ತೊಗರಿ ಬೆಳೆ ಹಾನಿ ಪರಿಹಾರದ ಕುರಿತು ನಮ್ಮ ಮನವಿ ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುವುದು ಏನಪ್ಪ ಅಂದ್ರೆ ಆದಷ್ಟು ಬೇಗ ಈ ತೊಗರಿ ಕಟಾವು ಆಗೋದಕ್ಕಿಂತ ಮುಂಚೆನೇ ಕೃಷಿ ಇಲಾಖೆಯವರು ಮತ್ತು ತೋಟಗಾರಿಕೆ ಇಲಾಖೆಯವರು
ಅಧ್ಯಯನ ವರದಿಯನ್ನು ತಗೊಂಡು ಅದನ್ನು ಸರ್ವೆ ಮಾಡಿ ರೈತರಿಗೆ ಪರಿಹಾರದ ನಷ್ಟವನ್ನು ವಿಮಾ ಕಂಪನಿಗಳಿಂದ ಆದಷ್ಟು ಬೇಗ ತುರ್ತಾಗಿ ಪರಿಹಾರ ಕೊಡಿಸ್ಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಒಂದು ವೇಳೆ ಪರಿಹಾರ ಕೊಡಿಸಲಿಲ್ಲ ರಾಜ್ಯ ಸರ್ಕಾರ, ಇದರಲ್ಲಿ ಹಿಂದೇಟು ಹಾಕಿದ್ರೆ ನಾವು ಎಲ್ಲ ಸಮಸ್ತ ರೈತರು ಸೇರಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನೀವು ನ್ಯಾಯವನ್ನು ರೈತರಿಗೆ ದೊರಕಿಸಿಕೊಟ್ರೆ ನಮ್ಮದು 1 ಕೋಟಿ ನಮನಗಳನ್ನು ನಾವು ರೈತ ಸಂಘಟನೆಗಳಿಂದ ಸಮಸ್ತ ಎಲ್ಲ ರೈತರು ಅಭಿನಂದನೆ ಸಲ್ಲಿಸ್ತೀವಿ. ಇಲ್ಲ ಅಂದ್ರೆ ನಾವು ಇದೇ ರಾಜ್ಯ ಸರ್ಕಾರವನ್ನು ಮಾಡಬೇಕಾಗ್ತದೆ. ಆದ ಕಾರಣ ಆದಷ್ಟು ಬೇಗ ತುರ್ತು ಪರಿಹಾರ ದೊರಕಿಸಿಕೊಡ್ಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಜವಾನ್ ಜೈ ಕಿಸಾನ್. ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡ. ಪಟ್ಟಣದ ಗಾಂಧಿ ಚೌಕ ವೃತ್ತದಿಂದ ಕಾಲ್ನಡಿಗೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಜೈಕಾರ ಹಾಕುತ್ತಾ ಬಂದು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ರೈತರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.